ದರ್ಶನ್ ಮತ್ತು ಅವರ ಪಟಾಲಂ ಅರೆಸ್ಟ್ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅನ್ನುವಂತಹ ಮಾತುಗಳು ಈಗ ಕೇಳಿಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಖಡಕ್ ಆಗಿರುವಂತಹ ವಕೀಲರು ಬೇಕಾಗಿತ್ತು. ಎಸ್ಪಿಪಿಯಾಗಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿತ್ತು. ಯಾವಾಗ ಈ ಪ್ರಕರಣ ಪ್ರಸನ್ನ ಕುಮಾರ್ ಅವರ ಬಳಿಯಲ್ಲಿ ಹೋಯಿತು, ಎಸ್ಪಿಪಿಯಾಗಿ ಯಾವಾಗ ಅವರು ನೇಮಕವಾದರು, ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಒಬ್ಬ ಖಡಕ್ ವಕೀಲರಾಗಿ ಪ್ರಸನ್ನ ಕುಮಾರ್ ಅವರು ಗುರುತಿಸಿಕೊಂಡಿದ್ರು. ಪ್ರಕರಣಕ್ಕೆ ಒಂದು ಅಂತ್ಯವನ್ನ ಹಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇನ್ನು ಪ್ರಕರಣದ ಸಂಪೂರ್ಣ ತನಿಖೆ ಸರಿಯಾದ ಹಾದಿಯಲ್ಲೂ ಕೂಡ ಸಾಗ್ತಾ ಇತ್ತು. ಈಗ ಕೇಸ್ನಿಂದ ದರ್ಶನ್ ಬಚಾವ್ ಮಾಡೋದಕ್ಕೆ ಪ್ಲಾನ್ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಪ್ರಸನ್ನ ಕುಮಾರ್ ಬದಲಾವಣೆಯಾಗಿದ್ದೇ ಆದರೆ ದರ್ಶನ್ ಬಚಾವ್ ಆಗೋದು ಬಹಳಷ್ಟು ಸುಲಭ ಆಗತ್ತೆ. ಹೀಗಾಗಿ ಪ್ರಸನ್ನ ಕುಮಾರ್ ಬದಲಾವಣೆಗೆ 3 ಜನ ಪ್ರಭಾವಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ಯಾರು ಹೇಳಿದ್ರು ಕೂಡ ಪ್ರಸನ್ನ ಕುಮಾರ್ ಮಾತು ಕೇಳೋದಿಲ್ಲ. ಯಾರಿಂದ ಒತ್ತಡ ತಂದರೂ ಕೂಡ ಪ್ರಸನ್ನ ಕುಮಾರ್ ಅವರು ಮಾತುಗಳನ್ನೇ ಕೇಳೋದಿಲ್ಲ. ಅವ್ರು ಏನು ಮಾಡಬೇಕು ಆ ಕೆಲಸವನ್ನ ಮಾಡೇ ಮಾಡ್ತಾರೆ. ಹೀಗಾಗಿ ಪ್ರಸನ್ನ ಕುಮಾರ್ ಅವರನ್ನ ಬದಲಾವಣೆ ಮಾಡೋದಕ್ಕೆ 3 ಪ್ರಭಾವಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ರಾಜಕಾರಣಿಗಳು, ಮಾಜಿ ರಾಜಕಾರಣಿಗಳಿದ್ದಾರೆ, ಅದೇ ರೀತಿಯಾಗಿ ಸಚಿವರು ಕೂಡ ಇದ್ದಾರೆ, ಹಾಲಿ ಸಚಿವರು. ಸಿಎಂ ಅವರ ಮೇಲೆ 3 ಬಿಜೆಪಿ ಮುಖಂಡರು ಒತ್ತಡವನ್ನ ಹೇರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. 3 ಜನ ಬಿಜೆಪಿ ಮುಖಂಡರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತಂದಿದ್ದಾರಂತೆ. ಇನ್ನು ಬಿಜೆಪಿ ಮುಖಂಡನ ಜೊತೆಗೆ 3 ಜನ ಮಂತ್ರಿಗಳು ಕೂಡ ಸಿಎಂ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಸನ್ನ ಕುಮಾರ್ ಜಾಗಕ್ಕೆ ನಂದೀಶ್ ಅವರನ್ನ ನೇಮಿಸಿ ಅಂತ ಒತ್ತಡವನ್ನ ಹೇರಲಾಗ್ತಾ ಇದೆಯಂತೆ. ಅಂದ್ರೆ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ದರ್ಶನ್ನನ್ನ ರಕ್ಷಣೆ ಮಾಡುವಂತಹ ಒಂದು ಷಡ್ಯಂತ್ರ ಈಗ ಏನಾದರೂ ಆರಂಭ ಆಯ್ತಾ? ಹಾಗಾಗಿದ್ದೇ ಆದರೆ ಈ ಪ್ರಕರಣದ ಸಂಪೂರ್ಣ ದಿಕ್ಕು ತಪ್ಪುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ಪ್ರಸನ್ನ ಕುಮಾರ್ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಅವರು ಒಬ್ಬ ದಕ್ಷ ವಕೀಲರಾಗಿದ್ದಾರೆ. ಹೀಗಾಗಿ ಅವರು ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಒಂದು ವೇಳೆ ಅವರನ್ನು ಬದಲಾವಣೆ ಮಾಡಿದ್ದೇ ಆದರೆ ಆಗ ನಾವು ಒತ್ತಡವನ್ನು ತಂದು ನಮ್ಮ ಒಂದು ಕೆಲಸವನ್ನು ನಾವು ಮಾಡಿಕೊಳ್ಬಹುದು ಅನ್ನುವಂತಹ ಚಿಂತನೆಯಲ್ಲಿ ಕೆಲವು ರಾಜಕಾರಣಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 3 ಜನ ಬಿಜೆಪಿಯ ನಾಯಕರು ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಹಾಲಿ ಸಚಿವರು ಕೂಡ ಇದರಲ್ಲಿ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಪ್ರಸನ್ನ ಕುಮಾರ್ ಮಾತು ಕೇಳೋದಿಲ್ಲ, ಯಾರ ಮಾತು ಕೂಡ ಕೇಳೋದಿಲ್ಲ, ತಾವೇನು ಮಾಡಬೇಕು ಅದನ್ನೇ ಮಾಡ್ತಾರೆ. ಹೀಗಿರುವಾಗ ದರ್ಶನನ್ನು ಬಚಾವ್ ಮಾಡೋದು ಅಸಾಧ್ಯವಾಗತ್ತೆ. ಇದೇ ಕಾರಣಕ್ಕಾಗಿ ಎಸ್ಪಿಪಿಯನ್ನೇ ಬದಲಾವಣೆ ಮಾಡಿದ್ದೇ ಆದರೆ, ಪ್ರಸನ್ನ ಕುಮಾರ್ ಅವರನ್ನ ಬದಲಾವಣೆ ಮಾಡಿದ್ದೇ ಆದರೆ ಆಗ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಬಹುದು ಅಂತ ಕೆಲವು ರಾಜಕಾರಣಿಗಳು ಈಗ ಸಿಎಂ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಪ್ರಸನ್ನ ಕುಮಾರ್ ಬದಲಾವಣೆ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಈ ಪ್ರಕರಣದ ದಿಕ್ಕು ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಚರ್ಚೆ ಕೂಡ ಆರಂಭ ಆಗಿದೆ. ಹೀಗಾಗಿ ಸರ್ಕಾರ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.